ನಗರದ ರಸ್ತೆಗಳ ಅಭಿವೃದ್ಧಿಗೆ ಅನುದಾನ ನೀಡಿದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರಿಗೆ ಸಹಕಾರ ನೀಡಿದ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ನಜೀರ್ ಅಹ್ಮದ್ ರವರಿಗೆ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ರವರಿಗೆ ಸಮಸ್ತ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ಕಾಂಗ್ರೆಸ್ ಮುಖಂಡ ಕುರಿಗಳ ರಮೇಶ್ ತಿಳಿಸಿದರು. ಕೋಲಾರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮ ನೆಚ್ಚಿನ ನಾಯಕರಾದ ಕೊತ್ತೂರು ಜಿ ಮಂಜಣ್ಣನವರು ಹಾಗೂ ನಮ್ಮ ಮಾರ್ಗದರ್ಶಕರಾದ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ನಜೀರ್ ಅಹ್ಮದ್ ಸಾಹೇಬ್ರ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್ ಅವರುಗಳ ಸಹಕಾರದಿಂದ ಮುಖ್ಯಮಂತ್ರಿಯವರ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಯೋಜನೆಯಡಿ ಕೋಲಾರ ನಗರದ ಎಲ್ಲಾ ವಾರ್ಡ್ಗಳಲ್ಲಿ ತಲಾ 30 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಸಿಸಿ ರಸ್ತೆಗಳ ನಿರ್ಮಾಣ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಲು ಸುಮಾರು 12 ಕೋಟಿ 50 ಲಕ್ಷ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದು ನಗರದ ಸಮಸ್ತ ನಾಗರಿಕರ ಪರವಾಗಿ ಅವರುಗಳಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಕಾಂಗ್ರೆಸ್ ಮುಖಂಡ ಹಾಗೂ ನಗರಸಭೆ ಮಾಜಿ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮನವರ ಪತಿ ಕುರಿಗಳ ರಮೇಶ್ ಹೇಳಿದರು. ನಗರದ ವಾರ್ಡ್ ಸಂಖ್ಯೆ 25 ಮತ್ತು 27ರಲ್ಲಿ ನಡೆಯುತ್ತಿರುವ ಕಾಮಗಾರಿಗಳ ವೀಕ್ಷಣೆ ಮಾಡಿದ ನಂತರ ಮಾಧ್ಯಮದವರೊಂದಿಗೆ ಅವರು ಮಾತನಾಡಿ, ನಮ್ಮ ವಾರ್ಡಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ನಡೆಸಲು ಶಾಸಕರಾದ ಕೊತ್ತೂರು ಮಂಜುನಾಥ್ ರವರು ಬಂದಿರುವ ಅನುದಾನವನ್ನು ಹಂಚಿಕೆ ಮಾಡಿದ್ದು, ಇದರಲ್ಲಿ ವಾರ್ಡ್ ಸಂಖ್ಯೆ 25ರ ಮುನೇಶ್ವರ ನಗರದಲ್ಲಿ 30 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 4 ಸಿಸಿ ರಸ್ತೆಗಳ ಹಾಗೂ ವಾರ್ಡ್ ಸಂಖ್ಯೆ 27ರ ಕಾರಂಜಿ ಕಟ್ಟೆಯಲ್ಲಿ 30 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 4 ಸಿಸಿ ರಸ್ತೆಗಳ ನಿರ್ಮಾಣ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿರುತ್ತದೆ ಹಾಗೂ ಕೆಲವು ಸಿಸಿ ರಸ್ತೆಗಳ ಕೆಲಸ ಮುಗಿದಿದ್ದು ಕೆಲವು ಪ್ರಗತಿಯಲ್ಲಿ ಇವೆ ಎಂದು ತಿಳಿಸಿದರು. ರಸ್ತೆಗಳ ಅಭಿವೃದ್ಧಿಗೆ ಅನುದಾನ ನೀಡಿದ್ದಕ್ಕೆ ನಮ್ಮ ಎಲ್ಲಾ ನಾಯಕರುಗಳಿಗೂ ವಾರ್ಡ್ ನಂಬರ್ 25ರ ಹಾಗೂ 27ರ ಸಮಸ್ತ ನಾಗರಿಕರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಸ್ಥಳೀಯರು ಮಾತನಾಡಿ, ಬಹಳ ವರ್ಷಗಳಿಂದ ಸಮರ್ಪಕ ರಸ್ತೆಗಳು ಇಲ್ಲದೆ ಬಹಳ ತೊಂದರೆ ಆಗುತ್ತಿತ್ತು. ಪ್ರಸ್ತುತ ರಮೇಶ್ ಅವರ ಹಾಗೂ ಶಾಸಕರ ಸಹಕಾರದಿಂದ ಉತ್ತಮ ರಸ್ತೆಗಳ ನಿರ್ಮಾಣ ಆಗಿರುವುದು ಶ್ಲಾಘನೀಯ ಎಂದು ಪ್ರಶಂಸೆ ಮಾಡಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಕಾಂಗ್ರೆಸ್ ಕಾರ್ಯಕರ್ತರಾದ ರಾಜೇಶ್, ಮುರಳಿ, ಮಲ್ಲಿ, ಸುಮನ್, ರಾಮಮೂರ್ತಿ, ನಾರಾಯಣಸ್ವಾಮಿ, ಯತೀಶ್ ನಾಯ್ಡು, ನಾಗೇಶ್, ಶಿವು, ಅತಿನಾಯ್ಡು ಸೇರಿದಂತೆ ಅನೇಕ ಯುವ ಮುಖಂಡರುಗಳು ಹಾಜರಿದ್ದರು. ವಾರ್ಡ್ನ 11ನೇ ಕ್ರಾಸ್ನ ರಸ್ತೆ ಕಾಮಗಾರಿ ಮಾಡಿದ್ದಾರೆ. ಇದನ್ನು ಮುಖ್ಯಮಂತ್ರಿಗಳ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ 30 ಲಕ್ಷ ರೂಪಾಯಿ ಅನುದಾನನ ತರಿಸಿ ನಮಗೆ ಈ 11ನೇ ಕ್ರಾಸ್ ಮುಖ್ಯ ರಸ್ತೆಯಿಂದ ಬಾಬಾ ಸ್ಕೂಲ್ನವರೆಗೂ ಅಡ್ಡ ರಸ್ತೆ ಸಿಸಿ ರಸ್ತೆಯನ್ನು ಮಾಡಿಕೊಟ್ಟಿದ್ದಾರೆ. ಈ ಯೋಜನೆಯನ್ನು 30 ಲಕ್ಷ ರೂಪಾಯಿ ತಂದುಕೊಟ್ಟಿರುವ ನಮ್ಮ ನಜೀರ್ ಅಹ್ಮದ್ ಸಾಹೇಬ್ರಿಗೂ, ಕೋಲಾರದ ಜನಪ್ರಿಯ ಶಾಸಕರಾದ ಕೊತ್ತೂರು ಮಂಜಣ್ಣ ಅವ್ರಿಗೂ, ಅನಿಲ್ ಅಣ್ಣ ಅವ್ರಿಗೂ ಸಹ 25ನೇ ವಾರ್ಡು ಮತ್ತು 11ನೇ ಕ್ರಾಸ್ನ ಪ್ರತಿ ಜನತೆಯ ಪರವಾಗಿ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅಭಿನಂದನೆಗಳು. ವಿಡಿಯೋ ಯಾರೋ ನಮ್ಮ ಸುಮಾರು ವರ್ಷಗಳಿಂದ ರೋಡ್ ಇಲ್ಲದೆ ಹಳ್ಳಕೊಳ್ಳುಗಳಲ್ಲಿ ಕೂಡಿತ್ತು. ಏನು ಈ ಮುಖ್ಯಮಂತ್ರಿ ಯೋಜನೆಯಲ್ಲಿ ಏನು 30 ಲಕ್ಷ ಅನುದಾನದಲ್ಲಿ ಮಾನ್ಯ ನಜೀರ್ ಸಾಹೇಬರು ಮತ್ತು ಕೊತ್ತೂರು ಮಂಜಣ್ಣವರು ಮತ್ತು ಅನಿಲ್ ಕುಮಾರ್ ಕೃಪೆಯಿಂದ ಇವತ್ತಿಗೆ ಒಂದು CC ರೋಡ್ ಅನ್ನೋದಾಯಿತು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಬೇರೆ ರೀತಿ ಎಲ್ಲ ರೀತಿ ಫಂಡ್ಸ್ ಕೊಟ್ಟು ಏನಾದರೂ ನಮ್ಮ ಕಾರಂಜಿ ಕಟ್ಟೆನ ತುಂಬ ಉತ್ತಮ ರೀತಿಯಲ್ಲಿ ಕರ್ಕೊಂಡು ಹೋಗಬೇಕಾಗಿ ಅವರಲ್ಲಿ ಮನವಿ ಮಾಡಿಕೊಡ್ತೀವಿ. ಕೊತ್ತೂರು ಮಂಜಣ್ಣ ಮತ್ತು ಅನಿಲ್ ಅಣ್ಣ, ನಜೀರ್ ಅಹ್ಮದ್ ಸಾಹೇಬರು ರೋಡ್ ಹಾಕ್ಕೊಟ್ಟಿದ್ದಾರೆ. ಇದೇ ರೀತಿ ಈಗ ಮುಂದಿನ ದಿನಕ್ಕಿಂತ ಚೆನ್ನಾಗಿ ರೋಡ್ ಹಾಕಿ ಎಲ್ಲ ಅಭಿವೃದ್ಧಿ ಮಾಡಬೇಕು. ನಮ್ಮ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣನವರು, ಅನಿಲ್ ಅಣ್ಣನವರು, ವಿಶೇಷವಾಗಿ ನಮ್ಮ ನಜೀರ್ ಸಾಹೇಬರು ಇವರ ಸಹಕಾರದಿಂದ ನಗರದಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಕೆಲಸ ಪ್ರಗತಿಯಲ್ಲಿದೆ. 12.5 ಕೋಟಿ ಮುಂದಿನ ದಿನಗಳಲ್ಲಿ ಇನ್ನೂ ವಿಶೇಷ ಅನುದಾನ ತಂದು ನಮ್ಮ ನಗರನ ಒಂದು ಶುಚಿಗೊಳಿಸುವಂಥ ಕೆಲಸ ಮಾಡೋಕ್ಕೆ ಎಲ್ಲ ಒಂದು ಪಣ ತೊಟ್ಟಿದ್ದಾರೆ. ನಮ್ಮೊಂದೊಂದು ಅವ್ರಿಗೆ ಸಿಚುವೇಶನ್ ಅಂದರೆ ಕೋಲಾರ ನಗರದಲ್ಲಿ ವಿಶೇಷವಾಗಿ ಈ ಕಡೆ ಗಮನ ಹರಿಸಿ ನೀರಿನ ಸಮಸ್ಯೆ ಆಗ್ಬೋದು, ರೋಡ್ ಸಮಸ್ಯೆ ತುಂಬ ಇತ್ತು, ಈಗೆಲ್ಲ ಬಗೆಹರಿಸ್ತಾ ಇದ್ದಾರೆ. ನೀರು ಸಮಸ್ಯೆ ಒಂದಿದೆ, ಇದನ್ನು ಬಗೆಹರಿಸ್ಬೇಕಂತ ಅವ್ರು ಮನವಿ ಮಾಡಿ 30 ಲಕ್ಷ ಏನು ಕೊಟ್ಟಿದ್ದಾರೆ. 3 ರೋಡ್ ಹಾಕಿದ್ವಿ. ಒಂದು ರೋಡ್ ಈಗ ಇದೆ, 2 ರೋಡ್ 2-3 ಸಲ ಹಾಕಿ ಮುಗಿಸಿ ಅವ್ರು ನಮ್ಗೆ ಏನು ಜವಾಬ್ದಾರಿ ಬೇರೆ ವಾರ್ಡ್ಗಳಲ್ಲಿ ಅದನ್ನು ಕೂಡ ನಿಂತು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ MLA ಅವರಾಗ್ಬೋದು, ನಜೀರ್ ಅಣ್ಣ ಆಗ್ಬೋದು, ಅನಿಲ್ ಅಣ್ಣ ಅವರಾಗ್ಬೋದು, ಮತ್ತು ನೀವು ಬಂದು ಈ ರಸ್ತೆಗಳನ್ನು ವಿಸಿಟ್ ಮಾಡ್ತಾರೆ. ಅತಿ ಶೀಘ್ರದಲ್ಲಿ ಕರೆಸಿ ಅವ್ರನ್ನ ಎಲ್ಲ ವಿಸಿಟ್ ಮಾಡಿ
ನಮ್ಮ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು ನಮ್ಮ ವಾರ್ಡಿನ ಜನ ಪರವಾಗಿ